ಕೈಲಾಸ. ಅಂದು ಬಸವಣ್ಣನವರು ಹೇಳಿದರು, ಕಾಯಕವೇ ಕೈಲಾಸ ಎಂದು. ಮಹಾತ್ಮ ಗಾಂಧೀಜಿ ಹೇಳಿದರು, ಸತ್ಯಮೇವ ಜಯತೆ ಎಂದು. 12ನೇ ಶತಮಾನದಲ್ಲಿ ಬಸವಣ್ಣನವರು ಮಾಡಿದ ಕಾಯಕ ಇಡೀ ಮಾನವ ಕುಲವನ್ನೇ ಸ್ವರ್ಗ ಲೋಕದಲ್ಲಿ ತೋರಿಸಿತು. ಆದರೆ ಈ ಶತಮಾನದಲ್ಲಿ ನಮ್ಮಂತ ಕಾಳಗನಿಗರು ಮಾಡುವ ಕಾಯಕ ಸತ್ಯವಂತರನ್ನು ಸಹಿತ ನರಕ ಲೋಕದಲ್ಲಿ ಮುಳುಗಿಸುತ್ತದೆ. ಯಾಕಂದ್ರೆ ಈ ಶತಮಾನದಲ್ಲಿ ದೊಡ್ಡವನು ಅಧಿಕಾರ ಇದ್ದವನೇ ಅಧಿಪತಿ. ಏನ್ ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಸಾಹೇಬ್ರು? ಓಹೋ, ನಮ್ಮ ಎಮ್ಮೆಲೆ ವೀರಣ್ಣನವರು. ಬನ್ನಿ ಸರ್, ಕುಳಿತುಕೊಳ್ಳಿ. ನಿಮ್ಮೊಂದಿಗೆ ಕುಳಿತುಕೊಂಡು ಮಾತನಾಡುವಷ್ಟು ಸಮಯ ನನ್ನೆಲ್ಲಲಿಲ್ಲ ಶಿಶುರ. ಹೊಸದಾಗಿ ಮದುವೆಯಾಗಿದ್ದೀರಲ್ಲ, ಮತ್ತೊಮ್ಮೆ ತಮಗೆ ಶುಭಾಶಯ ಕೋರಲು ಬಂದಿದೆ. ಎಲ್ಲವೂ ತಮ್ಮ ದಯ ಸರ್. ಇಷ್ಟೆಲ್ಲ ವಿದ್ಯವನ್ನು ಕಲಿತು ಈ ಉದ್ಯೋಗ ನನಗೆ ಸಿಗಬೇಕಾದರೆ ನೀವು ನಮ್ಮ ಪಾಲಿನ ದೇವರಿದ್ದಂತೆ. ಮನಸ್ಸಿನಲ್ಲಿ ದೇವರ ಅಂತಕೊಂಡ ಹಾಗೆ ಪುಣ್ಯನ ಬಂದಂತೆ. ಆದರೆ ನಾವು ಯಾವ ಕೆಲಸ ನೀನು ಮಾಡಿ ತೋರಿಸಿದರೆ ನಮ್ಮ ಮೇಲಿನ ಋಣ ತೀರುತ್ತೆ. ಈ ಮಾತಿಗೆ ನಾನು ತಪ್ಪೊಂದಿನ ಮಾತ್ರಿಕ. ಈ ಗೌರವ ಕೆಲಸವನ್ನು ಶಿರಸಾವಹಿಸಿ ಮಾಡುತ್ತೇನೆ. ನೀನು ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ ಇನ್ಸ್ಪೆಕ್ಟರ್. ಆದ್ರೆ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ. ಯಾವ ಸಮಯದಲ್ಲಿ ನಮ್ಮ ಸರ್ಕಾರ ಬೀಳುತ್ತಾ ನನಗೆ ಗೊತ್ತಿಲ್ಲ. ಅಷ್ಟರೊಳಗಾಗಿ ನಾನು ಬಯಸಿದ ಭೂಮಿ ನನ್ನ ಕೈವಶವಾಗಬೇಕು. ನೀನೇನ್ ಮಾಡ್ತೀಯ ಮಾಡು. ಇಲ್ಲ ಅಂದ್ರೆ ನಮ್ಮ ನಿಮ್ಮ ಸಂಬಂಧ ಕೂಡುವುದು ಬಹಳ ಕಷ್ಟ. ಈ ಕಾಕಿಯ ಕಸರ ಚೆಲ್ತಾ ಇದೆ ಎಂದು ನನ್ನ ಬೀರನೇ ಇರಲಿ, ಮತ್ಯಾವ ಸೂರ್ಯನಾದರೂ ಇರಲಿ. ನೋಡು ಇನ್ಸ್ಪೆಕ್ಟರ್, ಧರ್ಮರಾಜನ ತಮ್ಮ ಎಂದು ತಿಳಿದುಕೊಂಡು ನಿನ್ನನ್ನ ಈ ಊರಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದೇನೆ. ನನ್ನ ಕೆಲಸ ಸಕ್ಸಸ್ ಮಾಡಿ ಕೊಡದೆ ಹೋದ್ರೆ ಮುಂದೆ ನಿನ್ನ ಪರಿಣಾಮ ನೆಟ್ಟಗಿರೋದನ್ನು ಮಾತ್ರ ನೆನಪಿಟ್ಟುಕೋ. ಆಯ್ತು ಗೌಡ್ರೆ, ನಿಮ್ಮ ಕೆಲಸವನ್ನು ಶಿರಸಾವಹಿಸಿ ಮಾಡುತ್ತೇನೆ.